ಅದ್ರ ಬಗ್ಗೆ ಸರ್ ನೀವು ಇದ್ರ ಬಗ್ಗೆ ಒಂದ್ರಿ ಎಕ್ಸ್ಪ್ಲೇನ್ ಮಾಡ್ರಿ. ಸರ್ ಇದು ಆಕ್ಚುಲಿ ನಾವು ಎದಕ್ಕೆ ಪಾರಡ್ ಬಳಸ್ತಾ ಇದ್ದೀವಿ ಅಂತಂದ್ರೆ ಈ ಪಾರಡ್ ಹಿಕ್ಕೆಯಲ್ಲಿ ಪೊಟ್ಯಾಷಿಯಂ, ರಂಜಕ, ಫಾಸ್ಫರಸ್ ಇದೆ. ಓಹೋ. ಅದನ್ನ ನಾವು ಬ್ಯಾರಲ್ನಲ್ಲಿ ಎಕರೆಗೆ ಚಳಿಗಾಲದಲ್ಲಿ 1 ಎಕರೆಗೆ 1 kg ಅಂತ ನಾವು ಅದನ್ನ ಯೂಸ್ ಮಾಡ್ತೀವಿ. ಅದು ವೆಂಚರ್ ಮುಖಾಂತರ ಕೊಡ್ತೀವಿ. ಕರೆಕ್ಟ್. ಆಮೇಲೆ ಇನ್ನೊಂದು ಏನಂತಂದ್ರೆ ನಮ್ಮ ಬೇರೆ ಜಮೀನುಗಳಿಂದ ಬಂದಂತ ರಾ ಮಟೀರಿಯಲ್ ಇರುತ್ತದೆ, ಈ ಹಳ್ಳ ಕಲ್ಲು ಮಿಕ್ಸ್ ಆಗಿರೋ ನುಚ್ಚುಗಳಿರುತ್ತೆ, ಹಾಕ್ಲಿಕ್ಕೆ ಆಗೋದಿಲ್ಲ. ಹೌದು, ಅದು ವೇಸ್ಟ್ ಆಗತ್ತೆ. ಹಾಸನ ಮಾಡ್ಲಕ್ ಆಳಿನ ಪಗಾರ ಕಾಳಿನಕ್ಕಿಂತ ಹೆಚ್ಚದು. ಅದಕ್ಕೆ ಸರಿ ಅಂದ್ರೆ ಆ ವೇಸ್ಟೇಜ್ ಅನ್ನ ಎಲ್ಲ ಕಲೆಕ್ಟ್ ಮಾಡಿ ನಾವು ಈ ಪಾರಡ್ ಕೊಡ್ತಾ ಇದೀವಿ ನೋಡ್ರಿ. ಅದು ರೀಸೈಕಲ್ ಆಗತ್ತೆ, ಸ್ವಚ್ಛ ಬಿಡತ್ತೆ. ಅದ್ರ ಹಿಕ್ಕಿನ ನಾವು ಜಮೀನಿಗೆ ಬಳಸೋದ್ರಿಂದ ಒಂದಕ್ಕೊಂದು ಯಾವ್ದು ವೇಸ್ಟೇಜ್ ಉಳಿಯಲ್ಲ. ಅದಕ್ಕಾಗಿ ಇದನ್ನ ಮಾಡ್ಯಾರ ನೋಡ್ರಿ. ರೈತ ಬಂದವ್ರೆ, ನಾವು ಇಲ್ಲಾರದ ಸಮಸ್ಯೆಗಳನ್ನ ತಲೆಗೆ ಹಾಕೊಂಡು ಅದನ್ನ ಹ್ಯಾಂಗ್ ಮಾಡೋಣ. ನಮ್ಮಲ್ಲೇ ನಮ್ಮ ಮನೆಗೆ ನಾವು ಜೋಳ ಬೆಳಿತೇವೆ, ಗೋಧಿ ಬೆಳಿತೇವೆ, ಕಡ್ಲಿ ಬೆಳಿತೇವೆ, ತೊಗರಿ, ಹೆಸರು, ಅಲಸಂದಿ, ಮೂಕ್ನಿ, ಹುರ್ಲಿ, ನವಣಿ, ಕೊರ್ಲಿ, ಏನೇನೋ ಎಲ್ಲ ಒಂದು 50 ಥರದ ಕಾಳುಗಳನ್ನು ಬೆಳ್ಕೊತೇವೆ. ಎಲ್ಲ ಕಾಳು ಬೆಳೆಯೋನು ಸ್ವಚ್ಛನೇ ಇರೋದಿಲ್ಲ. ಅವು ಮೇರಾಶಿ ಸ್ವಚ್ಛ ಮಾಡ್ಬೇಕಾದ್ರೆ ಇವತ್ತ ಆ ಸ್ವಚ್ಛ ಮಾಡಿದ ದವಸ ಧಾನ್ಯ ಮಾರಿದ್ರೆ ಆ ಆಳಿನ ಪಗಾರ ಆಗೋದಿಲ್ಲ ಇವತ್ತ. ಅಂಥದನ್ನ ಸಹಿತ ಸರ್ ಒಳ್ಳೆಯ ಒಂದು ಉಪಯೋಗ ತಗೊಂಡು ಅದರಿಂದ ಅದ್ಭುತ ರಿಸಲ್ಟ್ ಕಂಡುಕೊಂಡಾರ. ಈಗ ನಾವು ನೋಡಿದೆವು, ನೀವು ಅಲ್ಲಿ ಎಲ್ಲ ಜೀವಾಮೃತ ಮತ್ತು ಗೋಕೃಪಾಮೃತ ಮತ್ತು ಈ ಇದು ಪಾರಿವಾಳದ ಹಿಕ್ಕೆಯಿಂದ ಮಾಡಿದಂಥ ಸ್ಲರಿ ಸಹಿತ ಮಾಡ್ಯಾರ. ಅದಕ್ಕೆ ಎಲ್ಲರೂ ನಿಮ್ಗೆ ಈ ಮುಖಾಂತರ ಏನು ಕೇಳ್ಕೊಳ್ಳೋದಪ್ಪ ಅಂದ್ರೆ, ಇನ್ನು ಮುಂದೆ ನೀವು ಚುಂಗಡಿ ಅಂಗಡಿಗೆ ಒಯ್ದು ತಳಗ ಬಿದ್ದಿದ್ದ ಕಾಳ, ಮಣ್ಣು ಕೂಡಿದ ಕಾಳ, ಹಳ ಕಾಳ ಎಲ್ಲಿ ವೇಸ್ಟ್ ಮಾಡಲಾರ್ದೇನೆ ಈ ರೀತಿ ನೀವು ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಗೆ 1ರಿಂದ ಡಬಲ್ ಉತ್ಪನ್ನ ಬರ್ತದೆ ಅಂತ ಹೇಳಕ್ಕೆ ನಾ ಇಷ್ಟಪಡ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಪರಿಚಯ ಕೊಡಬೇಕು ವೀಕ್ಷಕರಿಗೆ. ಸರ್, ನವೀನ್ ರಾವತಪ್ಪ ಮಂಗಾನವರು, ನೂರಂತ್ ಅಂತ ಕರೀತಾರೆ. ಹುಟ್ಟಿದವರು ಕಗ್ಗೋಡ, ವಿಜಯಪುರ ಜಿಲ್ಲೆ, ವಿಜಯಪುರ ತಾಲೂಕು. ಈ ಸರ್ ನಾವು ಪ್ರಾಜೆಕ್ಟ್ ಮಾಡಿರೋದು ಶಿವಣಿಗೆಯಲ್ಲಿ ಸರ್. ಶಿವಣಿಗೆ ಗ್ರಾಮದಲ್ಲಿ. ನಿಮ್ಮ ಬರ್ತ್ ಪ್ಲೇಸ್ ಕಗ್ಗೋಡ್ ಸರ್. ನೀವು ಮಾಡಿದ್ದು ಫಾರ್ಮ್ ಮಾಡಿದ್ದು ಶಿವಣಿಗೆಯಲ್ಲಿ. ಓಕೆ ಸರ್. ಓಕೆ. ಮುಂದೆ ಸರ್ ನಿಮ್ಮ ಎಜುಕೇಶನ್ ಸರ್? ಸರ್ ನಂದು BA ಆಗಿದೆ. ನೆಕ್ಸ್ಟ್ ಡಿಪ್ಲೊಮಾ ನರ್ಸಿಂಗ್ ಮುಗಿದಿದೆ. ಡಿಪ್ಲೊಮಾ ಇನ್ ನರ್ಸಿಂಗ್ ಇಲ್ಲೇ ಬಿಜಾಪುರದಲ್ಲಿ? ಬಿಜಾಪುರ ಸರ್. ಓಕೆ ಸರ್. ನಂತರ ನರ್ಸಿಂಗ್ ಮುಗಿಸಿ ಎಲ್ಲಿ ಹೋಗ್ಬೇಕಾಗಿತ್ತು ನೀವು? ನಾವು ನರ್ಸಿಂಗ್ ಫೀಲ್ಡ್ ಅಲ್ಲಿ ಹೋಗ್ಲಿಲ್ಲ ಸರ್. ಮುಂದೆ ನರ್ಸಿಂಗ್ ಅಂದ್ರೆ ಹಾಸ್ಪಿಟಲ್ ಸೈಡ್ ಹೋಗ್ಲಿಲ್ಲ ಸರ್. ಈ ಕಡೆ ಹೆಂಗೆ ಹೇಳಿತ್ತು ನಿಮಗೆ ಸರ್? 2011ರಲ್ಲಿ ನಾನು ಒಂದು ಕಂಪನಿಯಿಂದ ನನಗೊಂದು ಟೂರ್ ಆಫರ್ ಬಂದಿತ್ತು. ನಾನು ಥೈಲ್ಯಾಂಡ್ಗೆ ಹೋಗಿದ್ದೆ. ಕಂಪನಿಯಿಂದ? ಯಾವ ಕಂಪನಿಯಿಂದ ಸರ್ ಅದು? ಅದೊಂದು ನೆಟ್ವರ್ಕ್ ಕಂಪನಿ ಸರ್. ನೆಟ್ವರ್ಕ್. 2011ರಲ್ಲಿ ಅಲ್ಲಿಂದ ಥೈಲ್ಯಾಂಡ್ಗೆ ಪ್ರವಾಸಕ್ಕೆ ಹೋದ್ರಿ ನೀವು? ಹೋಗಿದ್ವಿ. ಓಕೆ ಸರ್. ಹೋದಾಗ ನನ್ನಲ್ಲಿ ಥೈಲ್ಯಾಂಡ್ ಅಲ್ಲಿ ಮ್ಯಾಂಗೋ ಸ್ಟಿಕ್ಕಿ ರೈಸ್ ನೋಡಿದೆ ನಾನು. ಸರ್. ಅದು ಸುಕ್ಮಾವಿತ್ ರೋಡ್ ಅಲ್ಲಿ. ಅದನ್ನ ನೋಡಿ ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂದ್ರೆ ಒಂಥರ ಈಗ ಅನ್ನ ಸರ್. ಅದನ್ನ ಒಂಥರ ಮ್ಯಾಂಗೋದೊಳಗೆ ಮಾಡ್ತಾರೆ ಸರ್. ಅದನ್ನ ನಾವು ತಿನ್ನುವಾಗ ಅಂತ ನಮಗದು ಸ್ವಲ್ಪ ತಿನ್ಬೇಕು, ನೋಡೋ ಟೇಸ್ಟ್ ಹೇಗಿರುತ್ತೆ. ನಾವು ಅಲ್ಲಿ ಹಣ್ಣು ನೋಡಿದೀವಿ ಅಲ್ಲಿ. ಅದು ಡಿಸೆಂಬರ್ ತಿಂಗಳಲ್ಲಿ ಇದೆಯಲ್ಲ ಅಂತೇಳಿ ನಮಗೆ ಅದು ಪ್ರಶ್ನೆ ಆಯ್ತು. ಡಿಸೆಂಬರ್ ತಿಂಗಳು 2011 ಡಿಸೆಂಬರ್ ತಿಂಗಳು. ಇವಾಗ ಹೆಂಗಿದೆ ಇಲ್ಲಿ ಮಾವಿನ ಹಣ್ಣಿದೆ ಅಂತ ಪ್ರಶ್ನೆ ಸ್ಟಾರ್ಟ್ ಆಯ್ತು ಸರ್. ಸರಿ ಸರ್. ಆ ಪ್ರಶ್ನೆ ಹುಡ್ಕಾಡ್ಕೊತ ಹೋದಾಗ ಅದು ನಮ್ಗೆ ಅಲ್ಲಿ ವರ್ಷದ 12 ತಿಂಗಳು ಮಾವಿನ ಹಣ್ಣು ಆ ದೇಶದಲ್ಲಿ ಬೆಳೀತಾರೆ ಅಂತ ಕನ್ಫರ್ಮ್ ಆಯ್ತು ನಮ್ಗೆ. ಸರ್. ಅದನ್ನ ಅಲ್ಲಿ ರೈತರಿಂದ ಮಾಹಿತಿ ತಗೊಂಡ್ವಿ ನಾವು. ತಗೊಂಡ್ಮೇಲೆ ಅದನ್ನ ನಮ್ ದೇಶದಾಗ ಯಾಕಿಲ್ಲ ಅಂತ ಈ ಪ್ರಶ್ನೆ ತಲಲ್ಲಿ ಹುಟ್ಟಾಕೋತು. ಸರಿ ಸರ್. ಅವಾಗ ಅಲ್ಲಿಂದ ಸರ್, ಅವಾಗ ನಿಮ್ಮ ಏಜ್ ಎಷ್ಟಿತ್ತು ಸರ್? ನಂದು 30 ಇತ್ತು ಸರ್. 30 ಇತ್ತು. ಈಗ 45. 15 ವರ್ಷಗಳ ಹಿಂದಿನ ಮಾತು. ಹೌದು ಸರ್, 15 ವರ್ಷ. ಸರಿ ಸರ್. ಸೊ ಅಲ್ಲಿಂದ ಸರ್ ಏನ್ ಮಾಡಿದೆ, ನಮ್ ದೇಶದಲ್ಲಿ ಯಾಕಿಲ್ಲ ಅನ್ನೋ ಪ್ರಶ್ನೆ ಬಂತು. ಸರಿ ಸರ್. ನಾನು ಅದು ಬಂದ್ಮೇಲೆ ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ನಾನು ಮಾತಾಡಿದೆ ಅದರ ವಿಷಯವಾಗಿಲ್ಲ. 12 ತಿಂಗಳ ಮಾವಿನ ಆ ದೇಶ ಬರ್ಲಿಕ್ಕತ್ತದ, ನಮ್ ದೇಶದಾಗ ಬರೀ ಸೀಸನ್ ಅಷ್ಟೇನು ಬಳಸ್ಲಿಕ್ಕತ್ತೀವಿ ಅಂತ ನಾನು ಮಾಹಿತಿ ತಗೊಂಡಾಗ ಎಲ್ಲರೂ ಸರಿಯಾದ ಒಂದು ರೆಸ್ಪಾನ್ಸ್ ಬರ್ಲಿಲ್ಲ. ಇಲ್ಲಿ ಕಾಯಿ ಆಗಲ್ಲ, ಇಲ್ಲಿ ವೆದರ್, ಆಮೇಲೆ ಇಲ್ಲಿ ಅಂದ್ರೆ ಕಾಯಿ ಆದ್ರೆ ಹುಳ ಆಗಲ್ಲ ಅಂತ ಏನೇ ನೂರಾರು ಸಮಸ್ಯೆಗಳ ಒಂದು ಉತ್ತರ ಬಂತು. ಕೆಲವೊಂದು ನಾನು ಆ ಸಂಬಂಧಪಟ್ಟ ಆಫೀಸರ್ಸ್ಗಳು ಕಾಂಟ್ಯಾಕ್ಟ್ ಮಾಡಿದೆ ನಾನು. ಅವಾಗ್ಲೂ ಅಲ್ಲಿ ಉತ್ತರ ಅದೇ ಬಂತು. ಜಾಸ್ತಿ ಕೇಳೋಣ ನನ್ನ ನೋಡೋ ದೃಷ್ಟಿ ಬದಲಾಯ್ತು ಅವ್ರದ್ದು. ತಲೆ ಯಾಕೋ ಸರಿ ಇಲ್ಲ ಅನ್ನೋ ಲೆಕ್ಕದಲ್ಲಿ ಅವ್ರು ಥಿಂಕ್ ಅನ್ಸಲ್ಲ, ಏನೋ ಬಾ ತಲೆ ಕೆಡ್ಸ್ಕೊಂಡಿದ್ದಾನ ವಿಷಯವಾಗಿ ಅನ್ನೋ ಲೆಕ್ಕ ಬಂತು.
ಸೊ ಹೀಗಾಗಿ ಯಾರಿಗೆ ಕೇಳೋದನ್ನ ಬಿಟ್ಬಿಟ್ಟೆ ಸರ್ ಮುಂದೆ ನಾನು. ಸರಿ ಸರ್. ನಂದು ಪ್ರಶ್ನೆಗೆ ಉತ್ತರನ ಮತ್ತೆ ರಿಪೀಟ್ 6 ಸರಿ ನಾನು ಥೈಲ್ಯಾಂಡ್ಗೆ ಹೋದೆ, ಸರಿ ಸರ್. ಬೇರೆ ಬೇರೆ ತಿಂಗಳಲ್ಲಿ. ಹಾಂ ಸರ್. ಅವಾಗ ಅಲ್ಲರೇ ಕಣ್ಣಿಗೆ ಕಾಣಿಸ್ತಾನೆ ಇರೋದು, ತಿಂದು ನೋಡ್ರೆ ಟೇಸ್ಟ್ ಇರೋದು, ಹಾಂ ಬಟ್ ಹೊಳ್ಳಿ ವಾಪಸ್ಸಾಗೇ ಬರೋದು. ಹಾಂ. ಹಿಂಗೆ ಸರ್ ಲಾಸ್ಟ್ 2021 ಇದನ್ನು ನಾವು ಲಾಂಚ್ ಮಾಡಿದೆ ಸರ್. 2021 2021 ಮಾಡ್ಬೇಕು ಫಾರ್ಮಿಂಗ್ ಹೌದು. ಬಂತು. ಮನೇಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ, ಹಾಂ ಸರ್. ನಾವು 4 ಜನ ಅಣ್ತಂಬ್ರು ಸರ್. ನಾವು ಹಾಂ ಸರ್. ಇಬ್ರು ಆರ್ಮಿಯಲ್ಲಿ ಇದ್ದಾರೆ, ಹಾಂ ಸರ್. ಒಬ್ರು ಬಿಸ್ನೆಸ್ ಮಾಡ್ತಾರೆ. ಹಾಂ ಸರ್. ಹಿಂಗಾಗಿ ಎಲ್ಲ ಕೂಡ ಮನೇಲಿ ಮಾತಾಡ್ಕೊಂಡು ಒಂದು ಡಿಸಿಷನ್ ತಗೊಂಡಾಗ ಹ್ಞೂ ಅವರು ಬೇಡ, ಇಲ್ಲಿ ನಮ್ಮಲ್ಲಿ ಆಗೋದಿಲ್ಲ, ಹಾ. ಸುಮ್ಮನೆ ಯಾಕೆ ರಿಸ್ಕ್ ಅಂತೀಯ ನೀನು ಸರಿ ಸರ್. ಅಂತ ಅನ್ನೋರು. ಇಲ್ಲ ಅಣ್ಣ ಅಲ್ಲಿದೆ, ಹಿಂಗಿದೆ, ಆಗತ್ತೆ, ಹ್ಞೂ ಪ್ರಯತ್ನ ಮಾಡೋಣ. ಹ್ಞೂ ಲಾಸ್ಟಿಗೆ ಎಲ್ಲರೂ ಕೂಡ ನಾನು ಭಾಳ ಪ್ರೆಷರ್ ಹಾಕೋಣ, ಎಲ್ಲರೂ ಒಪ್ಕೊಂಡ್ರು. ಸರಿ ಸರ್. ಹಾಂ. ಅದನ್ನ 2021 ಸರ್ ನಾವು ಅದನ್ನ. ನೀವು ಇದನ್ನ ಈ ಸಸಿಗಳನ್ನು ಎಲ್ಲಿ ಅಂತಂದ್ರಿ ಸರ್? ಸರ್ ಇದು ಮೊದಲು ಸರ್ ಇದು ಥೈಲ್ಯಾಂಡ್ ವೆರೈಟಿ ಸರ್. ಹಾಂ. ಇದು ಆ ದೇಶದಲ್ಲಿ ಹೆಂಗಿದೆ ಅಂತಂದ್ರೆ, ನೀವು ಅಲ್ಲಿ ಹೋಗಿ ನರ್ಸರಿಗಳಿರ್ತವೆ, ಹಾಂ. ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಒಂದು ಸರಿ. 10-20 ನರ್ಸರಿ ಕಾಂಟ್ಯಾಕ್ಟ್ ಮಾಡಿ ಬೇರೆ ಬೇರೆ ಕಡೆಯಿಂದ ಸ್ಯಾಂಪಲ್ ತಗೋಬೇಕು. ಹಾಂ ಸರ್. ತಗೊಂಡು ಸರ್ ಹೆಂಗೆ ಸರ್ ನಾವು ಪೋಸ್ಟ್ ಆಫೀಸ್ ಕೊರಿಯರ್ ಬರುತ್ತಲ್ಲ, ಆ ಥರ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಸರ್. ಹಾಂ. ಮಾಡ್ಕೊಂಡಾಗ ಅದು ನಿಮ್ಗೆ ಒಂದ್ ಏನಂದ್ರೆ ಎಷ್ಟು ಮಟ್ಟಿಗೆ ಅವರು ಬರುತ್ತಾ ಬಿಡುತ್ತಾ ಗೊತ್ತಿಲ್ಲ. ಹಾಂ. ನಮ್ ಲಕ್ ಚೆನ್ನಾಗಿದ್ರೆ ಬರತ್ತೆ, ಹಾಂ. ಇಲ್ಲ ಅಂದ್ರೆ ರಿಸ್ಕ್. ಹಾಂ. ಫಸ್ಟಿಗೆ ನೀವು ಎಷ್ಟು ಸಸಿಗಳನ್ನು ತಂದು ನೆಟ್ಟಿರಿ ಸರ್? ಫಸ್ಟಿಗೆ ನಾವು 2,000 ಚಿಲ್ಲರೆ ತೊಗೊಂಬಂದೇವಿ ಒಮ್ಮಲಿಗೆ. ಹಾ ಸರ್. ಹಾಂ ಸರ್. ನೆಕ್ಸ್ಟ್ 3,000 ತೊಗೊಂಬಂತೀವಿ ಸರ್. 3,000 ಟೋಟಲ್ 2 ಬ್ಯಾಚ್, ಟೋಟಲ್ ತಂದಿದ್ದು 5,500. ಹಾಂ. ಯಾವ ಮಂತದಲ್ಲಿ ತಂದ್ರಿ ಸರ್ ತಾವು? ನಾವು ಮೇದಲ್ಲಿ ತೊಗೊಂಬಂದೆ ಸರ್. ಮೇದಲ್ಲಿ ತಂದು ಹೌದು ಸರ್. ಜೂನ್ದೊಳಗೆ ಹತ್ತದ್ರಿ? ಜುಲೈಯಲ್ಲಿ ಸರ್. ಜುಲೈ ಅಂದ್ರೆ ಮಳೆ. ಬಂದ್ಮೇಲೆ ಸರ್ ಏನಾಗುತ್ತೆ ಅಂದ್ರೆ ಬರ್ಲಿಕ್ಕೆ 15-20 ದಿವಸ ಹೋಗುತ್ತೆ ಅದು. ಸರಿ ಸರ್. ಬಂದ್ಮೇಲೆ 1 ಮಂತ್ ಅದು ಕ್ವಾರಂಟೈನ್ ಲೆವೆಲ್. ಇಲ್ಲಿ ನಾವು ಕೂಡ ಅದನ್ನ ಎಷ್ಟು ಆಗಿ ಒಂದು 30% ಫೇಲ್ ಆಗುತ್ತೆ ಹಾಂ ಸರ್. ಅಗಿಗಳು. ನೀವು ಅಗಿ ತಂದ್ರಿ ಅಲ್ಲ ಸರ್, ಹಾಂ ಸರ್. ಅದನ್ನ ಎಲ್ಲಿ ಇಟ್ರಿ ಸರ್? ಮ್ಯಾಲೆ ಶೆಡ್ ಹಾಕಿಟ್ರು? ಶೆಡ್ ನೆಟ್ ಸರ್. ಶೆಡ್ ನೆಟ್ ಕೆಳಗೆ ಇಟ್ರಿ? ಹೌದೌದು ಸರ್. ಕೆಳಗಿಟ್ಟು ಅದನ್ನ ಪೋಷಣೆ ಮಾಡ್ತಾ ಹೌದು, ಹೌದು ಸರ್. ನೀರ್ ಹಾಕಿ ಹೌದು. ಏನ್ ಹಾಕಬೇಕು ಅದನ್ನ ಹಾಕಿ ನೀರ್ ಅಷ್ಟೇ ಹಾಕಿ ಸರ್, ಮತ್ತೇನು ಹಾಕಿಲ್ಲ. ಮತ್ತೇನ್ ನೀರ್ ಅಷ್ಟೇ ಹಾಕಿದೀವಿ. ಎಸ್ ಸರ್. ಎಷ್ಟು 2,000 ಸಸಿಗಳನ್ನು ತಂದ್ರಿ ಹೌದು ಫಸ್ಟಿಗೆ? ಹೌದೌದು ಸರ್. ಅದ್ರೊಳಗೆ ಎಷ್ಟು ಫೇಲ್ ಆದ್ರಿ ಇಲ್ಲಿ ತಂದು ಹಚ್ಚೋಕ್ಕಿಂತ ಮುಂಚೆ? ಸರ್ ನಮಗೆ 25-30% ಫೇಲ್ ಆಗಿದೆ ಸರ್. ಫೇಲ್ ಆಗಿದೆ ಹೌದೌದು. ಬಿಕಾಸ್ ಆಫ್ ಕ್ಲೈಮೇಟ್? ಹೌದು, ಕ್ಲೈಮೇಟ್ ಸರ್ ಬರುವಾಗ ಅದು ಆ ಕಡೆ ಈ ಕಡೆ ಪ್ರಾಬ್ಲಮ್ ಆಗಿ ಹಾ ಸರ್. ಈ ತರ ಆಗಿತ್ತು ಸರ್ ಅದು. ಹಾ ಸರ್. ಈಗ ನೀವು ಅದು 25% ಫೇಲ್ ಅದು ಉಳಿದಿದ್ರಿ ಪ್ಲಾಂಟೇಶನ್ ಮಾಡಿದ್ರಿ ನೀವು? ಹೌದು ಸರ್. ಯಾರಿಗೆ ಎಕ್ಸ್ಪರ್ಟ್ ಕೇಳಿ ಮಾಡಿದ್ರು, ನೀವೇ ಮಾಡಿದ್ರಿ? ಇಲ್ಲ ಸರ್, ಯಾರನ್ನು ಕೇಳಿಲ್ಲ ಸರ್. ಕೇಳಿಲ್ಲ. ಇಲ್ಲ ಸರ್. ಇನ್ ಬಿಟ್ವೀನ್ ಸಾಲಿನಿಂದ ಸಾಲಕ್ಕೆ ಗಿಡದಿಂದ ಗಿಡಕ್ಕೆ ಎಷ್ಟು ಡಿಸ್ಟೆನ್ಸ್ ಇಟ್ಟು ಮಾಡಿದ್ರಿ? ಎಸ್ ಸರ್. ನಾನು ಫಸ್ಟ್ ಪ್ರಾಜೆಕ್ಟ್ ಏನ್ ಮಾಡಿದೆ ಸರ್ ಅಂದ್ರೆ, ಇದು ಕಲ್ಲಲ್ಲಿ ಹಚ್ಚಿ ನೋಡೋಣ. ಹಾ. ಅಂದ್ರೆ ಇಲ್ಲಿ ಕಲ್ಲಲ್ಲಿ ಸಕ್ಸಸ್ ಆಗೋದು ಮಣ್ಣಲ್ಲಿ ಒಂದೇ ಬರುತ್ತೆ. ಆ ನಮ್ ಒಂದು ಏನಂತಾರಲ್ಲ, ಒಂದು ರಿಸ್ಕ್ ಹೆಂಗ್ ತಗೋತಾ ಇದ್ದೀನಿ, ಇನ್ನೂ ರಿಸ್ಕ್ ತಗೊಳ್ಳೋಣ ಅಂತೇಳಿ ಫಸ್ಟ್ ಕಲ್ಲಲ್ಲಿ ಹಾಕ್ತೀವಿ ಸರ್. ಸರಿ ಸರ್. ಈಗ ನೀವು ಹಚ್ಚಕ್ಕಿಂತ ಮುಂದೆ ಅದಕ್ಕೆ ಒಂದು ತಗ್ಗ ತೆಗಿಬೇಕಾಗ? ಹೌದು ಸರ್, ತೆಗಿ. ಅದು ಎಷ್ಟು ಫೀಟ್ ತೆಗೆದ್ರಿ? ಎಸ್ ಸರ್. ತಗ್ಗ ಕಲ್ಲಲ್ಲಿ ಸರ್ ಏನ್ ಮಾಡಿದ್ವಿ ಸರ್, ನಾವು 2 ಫೀಟ್ 2x2 ತೆಗೆದಿವಿ ಸರ್. ಹಂಚೌಕ? ಹೌದು ಸರ್. ಡೀಪ್ 2 ಫೀಟ್. ಹಾ, 2 ಫೂಟ್. ಹಾ ಸರ್. ಅಲ್ಲಿ ಕಲ್ಲು ಇರೋದ್ರಿಂದ ಸ್ವಲ್ಪ ಮಣ್ಣು ಹಾಕೊಂಡಿವಿ ಸರ್ ಅದಕ್ಕೆ. ಮಣ್ಣು ಹಾಕೊಂಡ್ರಿ? ಹಾ ಸರ್. ಕಲ್ಲು ಇರೋದ್ರಿಂದ, ಹಾರ್ಡ್ ಇರೋದ್ರಿಂದ. ಮುಂದೆ ಗೊಬ್ಬರ ರೀ, ಬೇನ್ ಗೊಬ್ಬರ ಅಥವಾ ಅಂತ? ನೆಕ್ಸ್ಟ್ ಏನ್ ಮಾಡಿದ್ವಿ ಸರ್ ನಾವು, ಬಿ ಪ್ರಾಜೆಕ್ಟ್ ಅಲ್ಲಿ ನಮ್ಮ ಮಣ್ಣಿತ್ತಲ್ಲಿ ನಾವು ಒಂದು ಲೇಬರ್ ಖರ್ಚು ಬಹಳ ಆಗುತ್ತೆ, JCB ಎಲ್ಲ ಖರ್ಚು ಆಗುತ್ತೆ ಅಂತ ಏನ್ ಮಾಡಿದೀವಿ, ಒಂದು ಮಷಿನ್ ತಗೊಂಡ್ಬಂದಿವಿ ನಾವು. ನಮ್ಮ ಅಳಿಯಂದ್ರೆ ಇಬ್ರು ಅವ್ರು ಏನ್ ಮಾಡಿದ್ರು, ಒಂದು ಮಷಿನ್ ಅದನ್ನ ಪ್ರತಿ ಒಂದು 2-5 ನಿಮಿಷಕ್ಕೆ ಒಂದು ಕುಣಿ ಆಗೋದು. ಸರಿ ಸರ್. ಡ್ರಿಲ್ ಮಷಿನ್, ಡ್ರಿಲ್ಲಿಂಗ್ ಮಷಿನ್. ಅಷ್ಟು ತೆಳಗೆ ಹಾರ್ಡ್ ಇತ್ರಿ? ಇಲ್ಲಿ ಹಾರ್ಡ್ ಇತ್ತು, ಅಲ್ಲಿ ಮಷಿನ್ 2ನೇದು ಮಣ್ಣಿತ್ತು. 2ನೇದು ಮಣ್ಣಿದ್ದಲ್ಲಿ ಇದನ್ನ ಡ್ರಿಲ್ಲಿಂಗ್ ಮಷಿನ್ ಬಳಸಿ, ಸರಿ ಸರ್, ಅದ್ರಲ್ಲಿ ಸರ್ ಏನದಲ್ಲ ಒಂದು 4 ಇಂಚ್ ತಿಪ್ಪೆ ಗೊಬ್ಬರ ಹಾಕೊಂಡಿವಿ. ಅದ್ರ ಮೇಲೆ ಏನದಲ್ಲ ನೆಕ್ಸ್ಟ್ ಬೇವಿನ ಹಿಂಡಿ ಒಂದು ಪ್ರತಿ ಗಿಡಕ್ಕೆ 1/2 kg. ಸರಿ ಸರ್. ಅದಾದ್ಮೇಲೆ ಸರ್ ಏನ್ ಮಾಡಿದೆ, ಒಂದು 8 ದಿವಸ ನೀರ್ ಬಿಟ್ಟು ಅದನ್ನ ನೆನಾಕ್ದಿವಿ ಸರ್ ಅದನ್ನ. ಸರಿ ಸರ್. ಪೂರಾ ಫುಲ್ ಮಾಡದ ಕುಣಿನ. ಸರಿ ಸರ್. 8 ದಿವಸ ಆದ್ಮೇಲೆ ನೆಕ್ಸ್ಟ್ ಏನಂದ್ರೆ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ, ಈ ಪ್ಲಾಂಟೇಶನ್ ಫಸ್ಟಿಗೆ ಒಂದು 1/2 kg ಎರೆಹುಳ ಗೊಬ್ಬರ, ಆಮೇಲೆ ಅಗಿ ಇಡೋದು, ಮತ್ತೆ 1/2 kg ಎರೆಹುಳ ಗೊಬ್ಬರ ಹಾಕಿ ಅದ್ಮೇಲೆ ಮಣ್ಣು ಹಾಕೊಂಡಿ ಸರ್. ಒಂದು ಮಳಿ ಆದ ಕೂಡ್ಲಿ, ಮಳೆ ಸ್ವಲ್ಪ ಕ್ಲೈಮೇಟ್ ಚೇಂಜ್, ವಾತಾವರಣ ಸ್ವಲ್ಪ ರೋಣಿ ಮಳಿ ಚೇಂಜ್ ಆಗುತ್ತೆ, ಅವಾಗ ನೀವು ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿ. ಈಗ ಹಚ್ಚಿದ್ರಲ್ಲ ಸರ್, ಅದಕ್ಕೇನು ಸ್ಟಾರ್ಟಿಂಗ್ ಡ್ರಿಪ್ ಮಾಡಿದ್ರು, ಮಳೆಗಾಲದೊಳಗೆ ಹಂಗೆ ಬಿಟ್ರು ಅದನ್ನು? ಇಲ್ಲ ಸರ್, ಡ್ರಿಪ್ ರೆಡಿ ಮಾಡ್ಕೊಂಡಿದ್ದೇವೆ ನಾವು, ಕಿಟ್ಟು ರೆಡಿ ಹೌದೌದು. ಡ್ರಿಪ್ ಮಾಡ್ಕೊಂಡ್ಮೇಲೆ ಅದನ್ನ ಪ್ಲಾಂಟೇಶನ್ ಮಾಡಿ. ಸರಿ ಸರ್. ಈಗ ನೀವು ಅದನ್ನ ಮಾಡಿದ್ರಲ್ಲ, 21 ಮಾಡಿದ್ರಲ್ಲ? ಹೌದು ಸರ್.
ಈಗ 25% ಫೇಲ್ ಆದವು ಅಂದ್ರಿ. ಹೌದೌದು ಸರ್. ಅಂದ್ರೆ ಮಿನಿಮಮ್ ನಿಮ್ಮಲ್ಲಿ ಉಳಿದಟ್ಟು 1,500 ಉಳ್ದಂಗ ಆಯ್ತು ಹೌದು ಸರ್. ಈ ಅವು ಪ್ಲಾಂಟ್ಗಳು. ಹೌದು ಸರ್. ಆ 1,500 ಹಚ್ಚಿದ್ರಾಗ ಎಷ್ಟು ಫೇಲ್ ಆದವು ಎಷ್ಟು ಉಳಿದ್ರು ಸರ್? ಎಸ್ ಸರ್. ನಿಮ್ಗೆ ಇನ್ನೊಂದು ಕ್ವಶನ್ ಆಗುತ್ತೆ ಇದ್ರ ಜೊತೆ. ಹಾ ನಾವು ತಂದು ಮಾವಿನ ಅಗಿಗಳಲ್ಲಿ 12 ತಿಂಗಳು ಅಗಿ ಆಗತಕ್ಕಂಥ ಬೇರೆ ಬೇರೆ ಇನ್ನೂ ಜಾತಿಗಳಿದೆ ಅದರಲ್ಲಿ. ಹಾ 12 ತಿಂಗಳು ಮಾವಿನ ಬರ್ತದೆ ನಿಮ್ಗೆ ಅದು. ಹಾ ಬಟ್ ಟೇಸ್ಟು, ಕಲರು, ಸ್ಮೆಲ್ಲು ಒಂದೊಂದು ಚೇಂಜಸ್ ಇದೆ ಹಾ ಅದರಲ್ಲಿ ಕೂಡ. ಹಾ ಸೊ ಅದನ್ನು ಫಿಲ್ಟರ್ ಮಾಡ್ಕೊಂಡ್ರೆ ಮತ್ತೆ ಅಲ್ಲಿ ಕೂಡ ನಾವು ಹಾ 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 ಅದು ಫಿಲ್ಟರ್ ಮಾಡ್ಕೊಂಡ್ರೆ ಮತ್ತೆ. ಈಗ ಥೈಲ್ಯಾಂಡ್ದಿಂದ ತಂದಿದ್ದ ಅಗಿಗಳು ಒಂದೇ ತರ ಇಲ್ರಿ, ಡಿಫ್ರೆಂಟ್ ವೆರೈಟಿ. ಹೌದು ಸರ್, ಡಿಫರೆಂಟ್ ವೆರೈಟಿ ಬರುತ್ತೆ. ಬಟ್ ಯಾವ ವೆರೈಟಿ ಚೆನ್ನಾಗಿರತ್ತೆ ತರ್ಬೇಕ್ರಿ ರೈತಿಗೆ. ಎಸ್ ಸರ್. ಅದೇ 3,000 ಹಚ್ಚಲ್ರಿ ಸರ್. ಈಗ ಹೌದು ಸರ್. ಅವ ತನಗೆ ತಿಲ್ಲಕ್ಕೆ ಸ್ವಲ್ಪ ಒಂದು 10 ಗಿಡ ಹಚ್ತಾನ್ರಿ ತನ್ನ ತೋಟದೊಳಗೆ. ಹೌದು ಸರ್. ಯಾವ ವೆರೈಟಿ ತಗೋಬೇಕು? ನಿಮ್ಮಲ್ಲೇ ತಗೋತಾನ ನಾಳೆ ಸರ್. ಇವಾಗ ಅದೇ ಸರ್, ನನಗೂನು ಪ್ರಶ್ನೆ ಅವತ್ತಿಂದ ಇಲ್ಲಿ ತಕ್ಕ ಅದೇ ಪ್ರಶ್ನೆ ಆಗಿರೋದು. ಹಾ ನಾವು ಏನ್ ಮಾಡಿದೀವಿ ಅಂತಂದ್ರೆ ಇದು ಆಗಲ್ಲ ಅನ್ನೋ ಒಂದೇ ಒಂದು ತಲಲಿತ್ತು ನಮ್ಗೆ. ಹಾ ಸರ್. ಯಾಕಾಗಲ್ಲ ಅದನ್ನ ಪ್ರಯತ್ನ ಮಾಡಿ ಅದನ್ನ ಮಾಡ್ಬೇಕು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬಂದಿವಿ. ಸರಿ ಸರ್. ನಾವು ಬೇರೆ ಬೇರೆ ಜಾತಿ 12 ತಿಂಗಳ ಅಗಿಗಳನ್ನ ತಗೊಂಬಂದಿದೀವಿ. ಹಾ ತಗೊಂಬಂದು ನಮ್ಮ ಮಣ್ಣಿನಲ್ಲಿ ನಾವು ಅದನ್ನ ನಮ್ಮ ನೀರು, ನಮ್ಮ ಮಣ್ಣು, ನಮ್ಮ ವಾತಾವರಣಕ್ಕೆ ಯಾವುದು ಸೆಟ್ ಆಗತ್ತೆ ಅದನ್ನ ಚಾಯ್ಸ್ ಮಾಡ್ಕೊಂಡು ಅದನ್ನ ಕಾಯಿ ಕಲರ್ ಆಗಿರ್ಬೋದು, ಸ್ಮೆಲ್ ಆಗಿರ್ಬೋದು, ಕೀಪಿಂಗ್ ಕ್ವಾಲಿಟಿ ಇರ್ಬೋದು, ಎಲ್ಲವನ್ನು ಚೆಕ್ ಮಾಡ್ಕೊಂಡಿವಿ ನಾವು. ಅದು ಯಾವ್ದು ಸೆಟ್ ಆಗಿದೆ ಸರ್ ಅದನ್ನ ನಾವು ಮುಂದೆ ಕಂಟಿನ್ಯೂ ಮಾಡ್ಕೊಂಡಿರೋದು. ಆದ್ರೆ ಹೆಸರು ಏನಾಗಿದೆ, ಮಿಕ್ಸ್ ಆಗಿದೆ. ಈ ಕ್ವಶನ್ ಯಾಕೆ ಕೇಳೋದಕ್ಕೆ ಆಗಲೇ ನಾವು ಮಾತಾಡ್ಕೊತಾಗ ಹೇಳಿದ್ರಿ ನೀವು, ಅಲ್ಲಿಂದ ಅಷ್ಟು ಆರ್ಡರ್ ಬಂದವ, ಇಲ್ಲಿಂದ ಅಷ್ಟು ಆರ್ಡರ್ ಬಂದವ. ಸರ್ ಯಾವಾಗ ಆರ್ಡರ್ ಬರ್ತಾವ ಅಂದ್ರೆ ಕ್ವಾಲಿಟಿ ಸೂಪರ್ ಬಿದ್ದರೆ ಆರ್ಡರ್ ಬರ್ತಾವ. ಹೌದು ಸರ್. ಈಗ ನಮ್ಮ ರೈತ ನಿಮ್ಮಂಗೆ ಇದು ಮಾರಾಟ ಮಾಡೋದು, ಪ್ಲಾಂಟೇಶನ್ ಮಾಡೋದು, ಇದೇನು ಕಮರ್ಷಿಯಲ್ ಹಚ್ಚಲ್ಲ. ಎಸ್ ಸರ್. ನನ್ನ ಫಾರ್ಮ್ನೊಳಗೆ ಒಂದು 10 ಗಿಡ ನಮ್ಮ ಮನೆಗೆ ತಿಲ್ಲಕ್ಕಂತ ಹಚ್ತಾನ ನಾವು. ಎಸ್ ಸರ್. ಹೌದ್ರಾ? ಯಾವ ವೆರೈಟಿ ಹಚ್ಬೇಕು? ನಿಮ್ಮಲ್ಲೇ ತಗೊಂಡು ಹಚ್ಬೇಕಾದ್ರು ಸರ್ ಅದಕ್ಕೆ ಸರ್ ನಾವೇನ್ ಮಾಡ್ತಾ ಇದೀವಿ ಸರ್, ನಮ್ದೇ ಅಂತ ಒಂದು ನಿಸರ್ಗ ಅಂತ ಒಂದು ಏನೋ ಒಂದು ಪರ್ಮ್ ಮಾಡ್ಕೊಂಡು ನಮ್ಮ ಗಿಡಗಳದೇ ಒಂದು ಗ್ರಾಫ್ಟಿಂಗ್ ರೆಡಿ ಮಾಡಿ ಕೊಡ್ತಾ ಇದೀವಿ ನಾವು. ಹಾ ನಿಸರ್ಗ ಅಂತ. ಹಾ ಸರ್. ಹಾ ಯಾಕೆ ನಮ್ಮದೇ ಅಂತ ಒಂದು ಪ್ಲಾಂಟ್ ಕಣ್ಣು ಮುಂದಿರುತ್ತೆ. ಈಗ ನೀವು ಸಪ್ಲೈ ಮಾಡಕತ್ತೀರಿ, ಈಗ ಶಾಂಪಲ್ ಲೆವೆಲ್ ಕೊಡ್ತಾ ಇದೀವಿ ಸರ್. ಅದಕ್ಕೆ ರಿಕ್ವೆಸ್ಟ್ ರೈತರಲ್ಲಿ ನಂದು ವಿನಂತಿ ಏನಂತಂದ್ರೆ, ಯಾವುದೇ ಒಂದು ಇಮಿಡಿಯೇಟ್ ಆಕ್ಷನ್ ತಗೊಳ್ಳೋ ಬದ್ಲಿ 1, 5, 2 ಶಾಂಪಲ್ ಅಗಿಗಳನ್ನ ಒಯ್ದು ಅದನ್ನ 1 ವರ್ಷ ಮಟ್ಟಿಗೆ ನೀವು ಬೆಳೆಸುವ ರೀತಿ ಇರಬಹುದು, ನಿಮ್ಮ ಮಣ್ಣಿನಲ್ಲಿ ತಕ್ಕಂತ ಒಂದು ಗುಣಲಕ್ಷಣ ಇರಬಹುದು, ನೀರಿನಲ್ಲಿ ತಕ್ಕಂತ ಒಂದು ಸಿಸ್ಟಮ್ಸ್ ಇರಬಹುದು, ಎಲ್ಲಾನು ಸೆಟ್ ಆಯ್ತು ಅಂತಂದ್ರೆ ನಿಮಗೆ ಮಾಡ್ಲಿಕ್ಕೆ ತುಂಬಾ ಧೈರ್ಯ ಬರುತ್ತೆ. ಯಾಕೆ ಸರ್, ಬಿ ಪ್ರಾಜೆಕ್ಟ್ ಅಲ್ಲಿ ನೀವು ದೊಡ್ಡ ಪ್ರಮಾಣದಲ್ಲಿ ಕಮರ್ಷಿಯಲ್ ಕ್ರಾಪ್ ಮಾಡ್ಕೋಬಹುದು. ಯಾಕೆ ಸರ್, ಸೆಟ್ ಆಗೋ ತನಕ ಸಣ್ಣ ಪ್ರಮಾಣದಲ್ಲಿ ಚೆಕ್ ಮಾಡೋದು ಒಳ್ಳೇದು ನನ್ನ ಒಂದು ಅನಿಸಿಕೆ ಸರ್. ಸರಿ ಸರ್, ರಿಕ್ವೆಸ್ಟ್. ಯಾಕಂದ್ರೆ ಈಗ ನಾವು ಎಲ್ಲ ಕೇಸರ್ ನಾನು ಹಚ್ಚೇನ್ರಿ ಸರ್, ಅರುಣ್ ಪಾಟೀಲ್ ಅವರು ಹಚ್ಚಾರ, ಎಲ್ಲರೂ ಭಾಳ ಮಂದಿ ಹಚ್ಚಾರಿ. ಕೇಸರ್ ಮಂಜುನಾಥ್ ಪಾಟೀಲ್ ಅಂತ ಹಚ್ಚಾರಿ ಇಲ್ಲಿ ಬಿಜಾಪುರದೊಳಗೆ, ಅವರು 500 ಗಿಡ ಹಚ್ಚಾರಿ. 1000 ಗಟ್ಟಲೆ ಹಚ್ಚೋರಪ್ಪ ಅರುಣ್ ಪಾಟೀಲ್ ನೀವೇ ಇಲ್ಲಿ. ಈಗ ಕೇಸರ್ಗೆ ಏನು ಪ್ರಾಬ್ಲಮ್ ಬಂದಂದ್ರೆ ಮಾರ್ಕೆಟಿಂಗ್ ಡಿಮಾಂಡ್ ಭಾಳ ಅದ ರೀ ಸರ್. ಏನು ರೀ ಸಿಕ್ಕಾಪಟ್ಟೆ ಡಿಮಾಂಡ್ ಅದು. ಪ್ರಾಬ್ಲಮ್ ಏನಾಗ್ಯದಪ್ಪ, ಮಾವಿನ ಹಣ್ಣು ನಮ್ಮ ಸೀಸನ್ದೊಳಗೆ ಎಲ್ಲ ರೈತರಿಗೆ ಈಗ ಅರುಣ್ ಪಾಟೀಲ್ ಅವರು MSc ಅಗ್ರಿ ಮುಗಿಸಿ ಮಾಡ್ಲಿಕ್ಕತ್ತಾರ ಅಂದ್ರು ಹುಳ ಹತೋಟಿಗೆ ತರೋಕ್ಕಾಗಿಲ್ಲ ಅವ್ರಿಗೆ. ಹುಳ ಕಡಿತವೆ. ಈಗ ನೀವೇನೋ ಹೇಳಿದ್ರಲ್ಲ, ಹುಳಕ್ಕೆ ಏನೋ ಅದು ಹಾಕ್ಬೇಕು, ಕವರ್ ಹಾಕ್ಬೇಕು ಫಸ್ಟ್ ನಿಂಬೆಹಣ್ಣು, ಅದ್ರ ಬಗ್ಗೆ ಸ್ವಲ್ಪ ರೈತರಿಗೆ ಹೇಳಿದ್ರು. ಎಸ್ ಸರ್. ಸರ್ ನಿಂಬೆಹಣ್ಣಿನ ಗಾತ್ರದಲ್ಲಿ ಮಾವಿನ ಹಣ್ಣು ಬಂದಾಗ ಅದಕ್ಕೆ ಕವರ್ ಬರ ಸರ್, ಕ್ಲೋಸಿಂಗ್ ಕವರ್ಸ್. ಅದಕ್ಕೆ ಕವರ್ ಹಾಕಿದ್ರೆ ಹುಳ ಕಚ್ಚಲಿಕ್ಕೆ ಚಾನ್ಸೇ ಇಲ್ಲ ಅದಕ್ಕೆ. ಈಗ ನಾವು ಕವರ್ ಹಾಕದೇವಲ್ಲ ಸರ್, ಅದಕ್ಕೇನು ಹುಳು ಸ್ಪ್ರೇ ಮಾಡುವ ಅವಶ್ಯಕತೆ ಬರೋದಿಲ್ಲ ಸರ್. ಹುಳ ಅದು ನಿಮ್ಗೆ ಅದು ಕಾಯಿನೇ ಕಚ್ಚತ್ತೆ, ಅದು ಕಾಯಿನೇ ಕವರ್ ಅಲ್ಲಿರುತ್ತೆ ಒಳಗಡೆ. ಅದು ಕವರ್ ಇಟ್ಕೊಂಡು ಪ್ರಫುಲ್ಲ ಬೆಳೀತದ್ರಿ, ಅದು ಬೆಳೆಸ 100% ಬೆಳೆಯುತ್ತೆ, ಏನ್ ತೊಂದರೆ ಇಲ್ಲ. ನಮ್ಮ ಸೂರ್ಯಕಿರಣಗಳು ರೈತರಿಗೆ ಅದು ಎಣ್ಣೆ ಹಣನೂ ಉಳಿತಾಯ ಆಗುತ್ತೆ. ಹೌದೌದು ಸರ್, ಹೌದಲ್ಲ ಸರ್, ಅದು ಎಣ್ಣೆ ಹೊಡೆಯೋದು, ಎಣ್ಣೆ ಹಣ ಉಳಿತಾಯ ಆಗುತ್ತೆ. 2 ಸಲ ಹೊಡಿತೇವ್ರಿ ಸರ್ ನಾವು. ಸೋಲಾರ್ ಟ್ರ್ಯಾಪ್ ಕಟ್ಟೋದು, ಸೋಲಾರ್ ಟ್ರ್ಯಾಪ್ ಬಲೆಗಳನ್ನ ಹಾಕುದು, ಮತ್ತ ಅವಕ್ ನೀರ್ ಹಾಕುದು, ಔಷಧ ಹಾಕುದು, ಮತ್ತ ಅವನ್ನ ಒಳಗಿನ ಇವೆಲ್ಲ ಉಳಿತಾಯ ಆಗತ್ತೆ ರೀ ರೈತರಿಗೆ. ಇವ್ರು ಹೇಳೋದು ಭಾಳ ಬೆಸ್ಟ್. ಇನ್ನೊಂದೇನ್ರಿ ಸರ್, ನೀವು ಇಷ್ಟು ಸ್ಟಡಿ ಮಾಡಿದ್ರಲ್ಲ, ನರ್ಸ್ ಏನ್ರಿ ಯಾವ ಕೋರ್ಸ್ ಮುಗಿಸಿನಂದ್ರಿ ಸರ್? ನರ್ಸಿಂಗ್ ಸರ್, BA ಆಗಿದೆ ನರ್ಸಿಂಗ್. ನೋಡಿ ವೀಕ್ಷಕರೇ, ಅವರು BA ನರ್ಸಿಂಗ್ ಕೋರ್ಸ್ ಮುಗಿಸಿ ಇಲ್ಲಿ ಬಂದಿದ್ದಾರೆ. ಈಗ ತಮಗೀಗ ರಾಜಶೇಖರ್ ನಿಂಬರ್ಗಿ ಸಾಹೇಬರು ಹೋಗಿ ಎಲ್ಲ ತೋಟ ನೋಡಿಕೊಂಡು ಅದೆಲ್ಲ ಏನು ಸಂದರ್ಶನ ಮಾಡ್ಕೊಂಡು ಬಂದ್ರದು ನೋಡಿಲ್ಲ. ಅದನ್ನು ನಾನೇನು ಹೇಳ್ತಾ ಇದ್ದೀನೋ, BA ನರ್ಸಿಂಗ್ ಕೋರ್ಸ್ ಮುಗಿಸೋರು ಇಂಥ ಒಂದು ಅದ್ಭುತ ನಿರ್ಮಾಣ ಮಾಡ್ಯಾರ ಇಲ್ಲಿ. ಅವರು ಸ್ವರ್ಗ ನಿರ್ಮಾಣ ಮಾಡ್ಯಾರ.
ಅದು ಅವ್ರು ಅದ್ರದ್ದೇನು ಅಗ್ರಿಕಲ್ಚರ್ ಟ್ರೈನಿಂಗ್ ತೊಗೊಂಡಿಲ್ಲ ಏನು ತೊಗೊಂಡಿಲ್ಲ ಸರ್ ನೀವು? ಏನಿಲ್ಲ ಸರ್, ಯಾವ್ದಿಲ್ಲ ಸರ್. ಏನೂ ಇಲ್ಲ. ಒಂದು ನಾಳೆ ಥೈಲ್ಯಾಂಡ್ಗೆ ಹೋದಾಗ ಇನ್ನೊಂದು ಸರ್ ನೀವು ಥೈಲ್ಯಾಂಡ್ಗೆ ಹೋಗಿದ್ದಿರಲ್ಲ, ಎಸ್ ಸರ್. ಅಲ್ಲಿ ಹ್ಯಾಂಗೆ ಪರಿಚಯ ಮಾಡ್ಕೊಂಡ್ರಿ? ಇಲ್ಲಿ ಭಾಷಾ ಪ್ರಾಬ್ಲಮ್ ಅಲ್ಲ? ಎಸ್ ಸರ್. ಸರ್ ಅದಕ್ಕೆ ಆಯ್ತು ಸರ್, ಏನ್ ಮಾಡಿದ್ವಿ ಸರ್ ಅಂತಂದ್ರೆ ಭಾಷೆ ಸಮಸ್ಯೆ ಆಗಿರೋದ್ರಿಂದ ನಾವು ಒಂದು ಹೇಳಿದೀವಿ, ಅವರದ್ದು ಕನ್ಫ್ಯೂಸ್ ಆಗಬಾರ್ದು ಅಂತ ಒಬ್ಬ ಮೆಡಿಯೇಟರ್ ಲೆವೆಲ್ ಇಟ್ಕೊಂಡಿದ್ದೀವಿ ಸರ್. ಅವ್ರಿಗೆ ಪೇಮೆಂಟ್ ಒಬ್ಬರೇ ಹೋಗಿದ್ರಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ? ಇಲ್ಲ ಸರ್, ಫಸ್ಟ್ ನಾನು ಗ್ರೂಪ್ ಅಲ್ಲಿ ಹೋಗಿರೋದು, ಹಿಂದೆ ಒಬ್ಬನೇ ಹೋಗ್ತಾ ಇದ್ದೆ ನಾನು. ಅಚ್ಚಾ ಅಚ್ಚಾ. ಹಾ ಸರ್, ಖರ್ಚು ವೆಚ್ಚ ಸ್ವಲ್ಪ ಬಾಳ ಆಗತ್ತೆ ಅಂತ ಹೇಳಿ ಅಲ್ಲಿ ಲೋಕಲ್ದವ್ರಿಗೆ ಯಾರಿಗೆ ತಗೊಂಡಿದ್ರಿ? ಅಲ್ಲಿ ಇರ್ತಾ ಇದ್ರು ಸರ್, ಹಿಂಗೇನೋ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋ ಸರ್ ಅವ್ರಿಗೆ. ಪರಿಚಯ ಮಾಡ್ಕೊಂಡು ಅವ್ರಿಗೆ ಸ್ವಲ್ಪ ಅವ್ರಿಗೆ ಹಿಂದಿ ವಗೇರ ಬರ್ತಿತ್ತು. ಹಾ ಸರ್. ನಮ್ ಜನ ಅದಾರ ಸರ್ ಅಲ್ಲಿ? ಇದ್ದಾರೆ ಸರ್, ತುಂಬಾ ಇದ್ದಾರೆ ಸರ್. ಇಂಡಿಯನ್ಸ್ ಅದಾರ, ತುಂಬಾ ಇದ್ದಾರೆ, ಹಿಂದಿ ಮಾತಾಡೋರು ಅದಾರ, ಇದ್ದಾರೆ ಸರ್. ಬಟ್ ನಾವು ಪರಿಚಯ ಮಾಡ್ಕೋಬೇಕು. ಹಾ ಸರ್, ನಾನು ಟೋಟಲ್ ಅಲ್ಲಿ ಇದ್ದಂತವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂತೀವಿ ಸರ್ ನಾವು, ಆ ದೇಶದಲ್ಲಿ ಇರ್ತಕ್ಕಂಥ. ಇಂಗ್ಲಿಷ್ ಹಿಂದಿ ಬರ್ತದ್ರಿ ಅವ್ರಿಗೆ? ಹಾ ಸರ್. ಓಕೆ ಸರ್. ಈಗ ಅದ ಪರಿಚಯ ಮಾಡ್ಕೊಂಡು 7-8 ಸಲ ಥೈಲ್ಯಾಂಡ್ಗೆ ಹೋಗಿ ಮತ್ತೆ ಯಾವ ದೇಶಗಳಿಗೆ ಹೋಗಿದ್ರಿ ಸರ್? ಸರ್ ಶ್ರೀಲಂಕಾ ಹೋಗಿದ್ದೀನಿ, ಮಲೇಷಿಯಾ ಹೋಗಿದ್ಯಾ, ಶ್ರೀಲಂಕಾ ಮತ್ತು ಮಲೇಷಿಯಾ. ಮಲೇಷಿಯಾ. ಹಾ ಸರ್. ಆದ್ರೆ ನಮಗೆ ಅಲ್ಲಿ ಅಂದ್ರೆ ಇಲ್ಲಿ ಏನಾದ್ರು ಇದೆಯಾ ಅಂತ ಹೋಗಿದ್ದೆ ಸರ್. ಹೋಗಿದ್ರಿ? ನನಗೆ ಇದೇ ಚೆನ್ನಾಗಿ ಅನಿಸ್ತು. ಥೈಲ್ಯಾಂಡ್. ಹೌದು ಸರ್. ಥೈಲ್ಯಾಂಡ್ ಫ್ರೂಟ್ಸ್ ಭಾಳ ತಂದಿದ್ರು. ಈಗ ಪಪ್ಪಾಯ ಅನ್ರಿ, ಹೌದು ಸರ್. ಇವು ಪೇರು, ಎಸ್ ಸರ್. ಇವೆಲ್ಲ ಥೈಲ್ಯಾಂಡ್ ಜಾತಿನೇ ತಂದು ಹಚ್ತಾರಿ ಸಾಬ್ರಿ. ಥೈಲ್ಯಾಂಡ್ ಅಂದ್ರೆ ಅಷ್ಟೇ ಎಕ್ಸ್ಪರ್ಟ್ ಅದಾರ ಅನ್ನಂಗೈತೆ ಹಣ್ಣಿನ. ಆ ದೇಶದೊಳಗ ಈ ಫ್ರೂಟ್ ವಿಶೇಷವಾದ ಫ್ರೂಟ್ ಹೊರಗೆ ಈಗ ನೋಡಿ ಸರ್ ಹೇಳಿದ್ರು ಅದು ಮ್ಯಾಂಗೋ ರೈಸ್ ಯಾವ್ದಂದ್ರಿ ಸರ್? ಅದು ಸ್ಟಿಕ್ಕಿ ರೈಸ್ ಸರ್, ಮ್ಯಾಂಗೋ ಸ್ಟಿಕ್ಕಿ ರೈಸ್. ಮ್ಯಾಂಗೋ ಸ್ಟಿಕ್ಕಿ ರೈಸ್ ಅಂತ ಹೇಳಿ ಇಲ್ಲಿ ನಮ್ಮಲ್ಲಿ ಮಾಡಲ್ಲ ಸರ್ ಅದು? ಬೆಂಗಳೂರು ಇದೆ ಸರ್, ನಮ್ಮ ಮಾವಿನ ಹಣ್ಣು ಬೆಂಗಳೂರು ತೈ ಹೋಟೆಲ್ಗೆ ಹೋಗ್ತಾ ಇದೆ. ತೈ ಹೋಟೆಲ್ ಇದೆ ಸರ್, ನಾವು ಕಳಿಸ್ತಾ ಇದೀವಿ. ಫಿಕ್ಸ್ ವರ್ಷ ಅವ್ರ ನಮ್ಮ ಹಣ್ಣು ಇರೋ ತನಕ ತೋತಾರ ಇರ್ತಾರ ಫಿಕ್ಸ್. ಹೌದು ಸರ್. ಹಾ ಸರ್, ಬೆಂಗಳೂರು ಹೋಟೆಲ್ ಇದೆ ಇದು. ರೈಟ್ ಸರ್. ಇದು 12 ಮಹಿನೆ ಅಂದ್ರಿ, ಇದು 12 ತಿಂಗಳು ಇದು ಉಪಲಬ್ಧ ಇರ್ತದ ಅಂದ್ರಿ ಸರ್. ಸರ್ ಇನ್ನೊಂದು ವಿಷಯ ಕ್ಲಿಯರ್ ಕೊಡ್ತಾ ಇರೋದು ನಾನು, ವಿಷಯ ರೈತ ಬಾಂಧವರಲ್ಲಿ ಅಂದ್ರೆ 12 ಮಹಿನೆ ಅಂದ್ರೇನು, ನಾವು ಕಟಿಂಗ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾ ಸರ್. ಕಟಿಂಗ್ ಮಾಡೋದನ್ನ ನಾವು ಪರ್ಫೆಕ್ಟ್ ಆಗಿರ್ಬೇಕು. ಯಾವ ತಿಂಗಳಲ್ಲಿ ಯಾವ್ದನ್ನ ಕಟಿಂಗ್ ಮಾಡಿದ್ರೆ ಏನ್ ಬರುತ್ತೆ ಅದು ಗೊತ್ತಾಗ್ಬೇಕು ಸರ್. ನಮ್ ಟಾರ್ಗೆಟ್ ಸರ್ ಜನವರಿ ಬೇಕಾಗಿದೆ ಅಂದ್ರೆ ನಾನು 4 ರಿಂದ 5 ತಿಂಗಳ ಮುಂಚೆ ನಾ ಕಟಿಂಗ್ ಹೊಡೆದಿರ್ತೀನಿ ಪ್ಲಾಂಟ್ ಗಳನ್ನ. 50 ಪ್ಲಾಂಟ್ ಬೇಕು, ಏನು ಟೋಟಲ್ ಬೇಕು. ನೀವು ಟೋಟಲ್ ಒಂದೇ ಕಟಿಂಗ್ ಹೊಡೆದ್ಬಿಟ್ರಿ ಅಂತಂದ್ರೆ ಒಂದೇ ಟೈಮ್ ಎಟ್ ಟೈಮ್ ಬಂದ್ಬಿಡತ್ತೆ ಅದು. ಏನ್ ಸರ್, ಅದಕ್ಕೆ ನಾವು ಕಟಿಂಗ್ ಮಾಡೋದ್ರ ಮೇಲೆ ಹೋಗ್ತಾ ಇದೆ. ಈಗ ನೀವು 3,000 ಕಟಿಂಗ್ ಹೆಂಗ್ ಮಾಡ್ತೀರಿ ಸಾಬ್ರಿ? ಸರ್ ನಾನು ನೋಡಿ ಬಂದಿನಲ್ಲ ಸರ್, ಈಗ ಅವ್ರನ್ನ ಕರ್ಕೊಂಡು ಹೋಗಿದ್ದೇವಲ್ಲ, ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈಗ ತರಕಾರಿ ಬೆಳೆಯವ್ರು ಏನ್ ಮಾಡ್ತಾರ, ಪ್ಲಾಟ್ ವೈಸ್ ಮಾಡ್ತಾರ್ರಿ. 1 ಗುಂಟೆ ಕೊತ್ತಂಬರಿ ಮೆಂತೆ ಹಾಕಿದ್ರಪ್ಪ ಅಂತಂದ್ರ ಎಷ್ಟು ದಿನಕ್ಕೆ ಮಾರಾಟ ಆತ ಅದ್ರ ಹಿಂದ್ ಬರಂಗ ಮತ್ತೊಂದು ಪ್ಲಾಟ್ ತಯಾರು ಮಾಡ್ತಾರಲ್ಲ, ಹಂಗ ಅವ್ರು ಈ ಸದ್ದ ಹಂಗ ಗಿಡಗಳನ್ನ ರೆಡಿ ಮಾಡ್ಕೊಂಡಾರ. ಅವ್ರು ಕೆಲವೊಂದು ಗಿಡಗಳು ಈ ವಾರ ಕಟ್ ಮಾಡ್ಯಾರ, ಕೆಲವೊಂದು ಗಿಡಗಳು ಮತ್ತೊಂದು ವಾರ ಕಟ್ ಮಾಡ್ಕೊಂಡಾರ, ಮತ್ತೊಂದು ತಿಂಗಳ ಬಿಟ್ಟು ಕಟ್ ಮಾಡ್ಕೊಂಡ್ರ. ಮೀನ್ಸ್ ರೈತರು ಒಮ್ಮಲಿಗೆ ಯಾವ ಕಟಿಂಗ್ ಮಾಡ್ಕೋಬಹುದು. ನಿಮ್ಗೆ ಇಷ್ಟ ಸರ್, ಅದ ನಿಮಗೆ ಬೇಡಿಕೆ ಯಾವಾಗ ಬರುತ್ತೆ. ಈಗ ನಮ್ದು ಹೆಂಗ್ ಸರ್ ಅಂದ್ರೆ, ನಾವು ಆದಷ್ಟು ಮಟ್ಟಿಗೆ ವರ್ಷದ 12 ತಿಂಗಳು ಕಾಯಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋ ರಸ್ತೆ ಇರೋದ್ರಿಂದ, ನಮ್ಮ ರಸ್ತೆ ನಾವು ಹಿಂದೆ ಮುಂದೆ ಕಟಿಂಗ್ ಮಾಡಿದ್ರೆ ನಮ್ಮ ಮ್ಯಾಂಗೋ ಗ್ರಾಹಕರಿಗೆ ಒಂದು ಸಿಹಿ ಸುದ್ದಿ ಸಿಗತ್ತೆ. ನಮ್ಮ ರೈತರಿಗೆ ನಾ ತಿಳ್ಕೊಂಡಿದ್ದ ವಿಷಯ ತಿಳಿಸ್ತೀನಿ ಸರ್. ಕಾಯಿ ಒಂದೇ ಸಲ ಕೊಡ್ತಾರೆ ಸರ್ ಅವ್ರು. ಹಣ್ಣ ಯಾವಾಗಲೂ ಈಗ ಕಟ್ ಮಾಡಿದ ಬಳಕ ಕಾಯಿ ಕೊಡ್ತದ, ಕಾಯಿ ಕೊಡ್ಬೇಕು ಮತ್ ಕಟ್ ಮಾಡೋಣ ಮತ್ ಕಾಯಿ ಕೊಡ್ತದಲ್ರಿ ಅದು. ಇಲ್ಲ, ವಿಶೇಷತೆ ಏನಪ್ಪಾ ಅಂತಂದ್ರ ನಮ್ಮ ಮಾವ ಮಾರ್ಚ್ ಏಪ್ರಿಲ್ದೊಳಗ ಬರ್ತಾವ, ಮೇ ತನಕನೂ ಇರ್ತಾವ, ಕೆಲವೊಂದು ಜೂನ್ ತನಕನೂ ಇರ್ತಾವ. ಅದ್ರ ಆದ ನಂತರ ಕಾಯಿ ಸಿಗಂಗಿಲ್ಲ. ಅದ್ ಯಾವಾಗಾರೆ ಕಟ್ ಮಾಡಿದ್ರೆ ಹೂ ಬಿಡಂಗಿಲ್ಲ. ಸೆಟ್ಟಿಂಗ್ ಮಾಡ್ಕೊಳ್ರಿ ನಮ್ ಕೈಯಾಗಿಲ್ರಿ ಅದು. ಇದು ನಮ್ ಕೈಯಾಗ ಅದ, ನೀವು ಯಾವಾಗನ ಬೇಕು ಯಾವಾಗನ ಮಾಡ್ಕೋಬಹುದು. ಏಪ್ರಿಲ್ ಇಲ್ಲ ಸರ್, ಏಪ್ರಿಲ್ ಎಂಡಕ್ಕೆ ಬರ್ತಾವ್ರಿ. ಮೇ ಜೂನ್ದೊಳಗ ಜೂನ್ 2 ತನಕ ಬರ್ತಾವ. ಈಗ ನಾವು ಮಾರ್ಚ್ 1 ತರಬೇಕಾದ್ರೆ ಏನ್ ಮಾಡ್ಬೇಕು? ಇದು ಮಾಡೋದು ಹೇಳ್ತಾರಲ್ಲ ಸರ್, ಹೇಳ್ತಾರ ಸರ್. ನೀವು ಮಾರ್ಚ್ 1 ಬರ್ಬೇಕನ್ಸರ್ 4 ತಿಂಗಳಿಂದ 4.5 ತಿಂಗಳ ಮುಂಚೆ ಅದನ್ನು ಕಟಿಂಗ್ ಮಾಡ್ಬೇಕು. ಫೆಬ್ರವರಿ, ಜನವರಿ, ಡಿಸೆಂಬರ್, ನವೆಂಬರ್ ಕಟಿಂಗ್ ಮಾಡ್ಯಾರ ಸರ್. ಈಗ ಎಲ್ಲ ನಮ್ದು ಆಗಿದೆ ಸರ್, ಈ ಫ್ಲವರ್ ಸ್ಟಾರ್ಟ್ ಆಗಿದೆ ಈಗ ಶೂಟಿಂಗ್ ಮಾಡ್ಕೊಂಡ್ ಬಂದೇವ್ರಿ ಅದನ್ನೆಲ್ಲ. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ, ನಿಮ್ಗೆ ಕಾಯಿನೂ ಇವತ್ತಿದ್ದು ಕಾಯಿ ಕೂಡ ತೋರಿಸಿದ್ದೀನಿ. ನಾವು ಮಾರ್ಚ್ ಬರಬೇಕು ಅಂದ್ರೆ ನವೆಂಬರ್ 1st ವೀಕ್ ನಾವು ಕಟಿಂಗ್ ಮಾಡಿ 4.5 ಅಂತ ಮುಂಚೆ ಇರ್ಬೇಕು ಸರ್. ಈ 15 ದಿವಸ ಯಾಕೆ ಗ್ಯಾಪ್ ಇರುತ್ತಂತ ಸರ್, ಚಾಟ್ನಿ ಅಂತಾರೆ. ವೆದರ್ ಗೊತ್ತಾಗಲ್ಲ, ಅದ್ರ ಮೇಲೆ ಒಂದು 15 ದಿವಸ ನಿಮಗೆ ವೇರಿಯೇಷನ್ ತೋರಿಸ್ತಾರೆ. ನಾವು ಕೊಡ್ತಕ್ಕಂತ ಒಂದು ಎಂತಾರಲ್ಲ ಅದು, ನಾವು ಇದನ್ನ ನಿಮ್ ಥಿಯರಿ ಮಾಡ್ಬೇಕು ಅಂತ ಬಹಳ ಮಂದಿಗಳು ಡಿಸ್ಕಸ್ ಮಾಡಿದ್ದೆ. ಈಗ ನೀವು ಬೇಗ ಬರುವಂಗ ಅದಕ್ಕೆ ಟ್ರೀಟ್ ಕೊಟ್ರಿ ಅಂದ್ರೆ ಗಿಡ ಬಾದಾತವ ಅಂತಾರ. ಅದೇನು ಸಂಬಂಧ ಇಲ್ಲ ಸರ್. ಈಗ ನಾವು